ನನಗೆ ಫಸ್ಟ್ ಆಫ್ ಆಲ್ ಸ್ಕ್ರಿಪ್ಟ್ ಒನ್ಲೈನ್ ಕೇಳಿರಲಿಲ್ಲ. ನನ್ನ ಇವರು ಸ್ನೇಹಿತರು ಫೋನ್ ಮಾಡಿ ಹೇಳಿದ್ರು, ಸರ್ ಈ ಥರ ಒಂದು ಸ್ಕ್ರಿಪ್ಟ್ ಇದೆ, ಒಂದ್ಸಲಿ ಕೇಳಿ ಸರ್, ತುಂಬ ಚೆನ್ನಾಗಿದೆ, ಮಜಾ ಇದೆ, ಅವ್ರು ಭಾಳ ನಿಮ್ಮನ್ನ ತಲೆಯಲ್ಲಿ ಇಟ್ಕೊಂಡೇ ಮಾಡಿದ್ದಾರೆ ಅಂದರು. ಓಕೆ, ಯಾರು ಡೈರೆಕ್ಟ್ರು ಅಂದೆ. ಸರ್ ಹೊಂದಿಸಿ ಬರೆಯಿರಿ ಡೈರೆಕ್ಟ್ರು ಸರ್ ಅಂದರು. ನಾನು ಆ ಫಿಲ್ಮ್ ನೋಡಿದ್ದೀನಮ್ಮ, ತುಂಬ ಚೆನ್ನಾಗಿದೆ ಆ್ಯಂಡ್ ವೆರಿ ಸೆನ್ಸಿಬಲ್ ರೈಟರ್. ಒಂದು ಹ್ಯೂಮನ್ ಎಮೋಷನ್ಸ್ ಅಂತೀವಿ ಗೊತ್ತಾ, ಆ ಹ್ಯೂಮನ್ ಎಮೋಷನ್ಸ್ನ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡ್ತಾರೆ, ಎಕ್ಸ್ಪ್ರೆಷನ್ ಆ್ಯಂಡ್ ಡೈಲಾಗ್ ವೈಸ್ ಆಲ್ಸೋ. ಓಕೆ, ಆ ಥರ. ಅದಾದಮೇಲೆ ನೆಕ್ಸ್ಟ್ ಫಿಲ್ಮ್ ಯಾವ್ದು ರೀ ಮಾಡ್ತಿದ್ದೀರಾ ಜಗನ್ನಾಥ್ ಅಂದೆ. ಸರ್ ತೀರ್ಥ ರೂಪ ತಂದೆಯವರಿಗೆ ಅಂದ್ರೆ ವಾಟ್, ಎಷ್ಟು ಚೆನ್ನಾಗಿ ಇಡ್ತೀರ ನೀವು ಟೈಟ್ಲ್ಸ್ ಎಲ್ಲ. ನಮ್ಮ ಸಿನಿಮಾಗೆ ಇದೇ ಥರದ್ದು ಏನಾದರೂ ಕೊಡಿ ನನಗೆ ಟೈಟಲ್ ಅಂದೆ. ಸೊ ಅದಾದಮೇಲೆ ಡಿಸ್ಕಷನ್ ಆಯಿತು, ದ ಲವ್, ಆ ಸಿನಿಮಾ ಮೇಲಿರೋ ಪ್ರೀತಿ. ಆ್ಯಂಡ್ ಜಗನ್ನಾಥ್ ಹೇಳಿದ್ರು, ಸರ್ ನಿಮ್ಮ ಪಿಕ್ಚರ್ನ ನಾನು ಇಂಜಿನಿಯರಿಂಗ್ ಮಾಡಬೇಕಾದ್ರೆ ನೋಡಿದೆ, ಒಂದು 20 ಸಲ ನೋಡಿದ್ದೀನಿ ಮುಂಗಾರು ಮಳೆ. ನಾನು ಜಸ್ಟ್ ಅವಾಗ ಇಂಜಿನಿಯರಿಂಗ್ ಪಾಸಾಗಿದ್ದು ಆಚೆ ಹೋಗಿದ್ದು ಜಸ್ಟ್ ಅವಾಗ. ಸೊ ಹೆಚ್ಚೇನಿಲ್ಲ, ಎಕ್ಸ್ಪೀರಿಯನ್ಸ್ ಅಷ್ಟೇ ಜಾಸ್ತಿ, ಏಜ್ ಅದೇ. ಸೊ ದೆನ್ ನಮ್ಮ ರಾಮನಹಳ್ಳಿ, ನಾನು ಪೂರ್ತಿ ಹೆಸರು ಕರೆಯಲ್ಲ, ಜಗನ್ನು ಅಂತ ರಾಮನಹಳ್ಳಿ ಅಂತೀನಿ. ಸೊ ನಾನು ಹೇಳಿದೆ, ರಾಮನಹಳ್ಳಿ ಕೆನ್ ಯು ನರೇಟ್ ದ ಸ್ಟೋರಿ ಅಂತ. 1 hour ಅಂತ ಕೂತ್ಕೊಂಡಿದ್ದು ನಾವು. ಐ ಥಿಂಕ್ ಹಾಫ್ ಡೇ ಹೋಯಿತು ನಮ್ಮದು ಡಿಸ್ಕಷನ್ ಮಾಡಿ ಮಾಡಿ ಮಾಡಿ. ಸೊ ಅದರಲ್ಲಿ ಒಂದಷ್ಟು ಫನ್ ಎಲಿಮೆಂಟ್ಸ್ ಹೇಳ್ಕೊತಾ ಬಂದ್ವಿ. ಆ್ಯಂಡ್ ಎಮೋಷನ್ ವಾಯ್ಸ್, ನಾಟ್ ಬಿದ್ದು ಬಿದ್ದು ಅಳೋದಲ್ಲ, ಒಂದು ಹ್ಯೂಮನ್ ಎಮೋಷನ್ಸ್. ನಗುವಲ್ಲಿ ಅಳು, ನಗ್ನಗ್ತಾ ಅಳೋದು, ನೋಡಿದವ್ರಿಗೆ ಒಂಥರ ಖುಷಿ, ಆನಂದ ಬಾಷ್ಪ ಆಗೋದು. ಅದ್ರ ಜೊತೆಲಿ ಬ್ಯೂಟಿಫುಲ್ ಎಂಟರ್ಟೈನಿಂಗ್ ಕಾಮಿಡಿ ಸೀನ್ಸು, ಆ್ಯಕ್ಷನ್ನು. ನಾನು ಹೊಂದಿಸಿ ಬರೆಯಿರಿ ತೀರ್ಥರೂಪ ತಂದೆಯವರಿಗೆ, ಇದನ್ನು ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ವಿತ್ ನಿಮ್ಮ ಟಚ್ಚಲ್ಲಿ ಇದೆ ಅಂದೆ. ಸರ್ ನಾನೇ ಪ್ರೊಡ್ಯೂಸರ್ ಅವೆರಡಕ್ಕೂ, ಹೊಂದಿಸಿ ಬರೆಯೋರಿಗೆ ನಾನೇ ಪ್ರೊಡ್ಯೂಸರ್ ಸರ್. ಸಿನಿಮಾ ನಂಗೆ ತುಂಬ ಒಳ್ಳೆ ಹೆಸರು ತಂದು ಕೊಡ್ತು, OTTಲಿ ತಂದು ಕೊಡ್ತು. ಸೊ ಆ್ಯಸ್ ಅ ರೈಟರ್ ನಾನು ಇದು ಮಾಡಿದ್ದೀನಿ. ಸೊ ಈ ಆಸ್ಪೆಕ್ಟಲ್ಲೂ ವಿತ್ ಮೈ ರೈಟಿಂಗ್ ಸ್ಕಿಲ್ಸ್ ಆ್ಯಂಡ್ ಎಮೋಷನ್ಸ್ ಹೋಗಬೇಕು ಅಂತಿದ್ದೀನಿ ಅಂದೆ. ಆ್ಯಂಡ್ ಹಿ ಹ್ಯಾಸ್ ಡನ್ ಫ್ಯಾಂಟಾಸ್ಟಿಕ್ ಜಾಬ್. ಥ್ಯಾಂಕ್ ಯು ಜಗ ಫಾರ್ ಗಿವಿಂಗ್ ಸಚ್ ಎ ಗುಡ್ ಸ್ಕ್ರಿಪ್ಟ್. ಈಗ ಹೇಳ್ತಿದ್ದೀವಿ, ಆ್ಯಂಡ್ ಈಗ ಏನು ಹೇಳಿದೆಯೋ ಅದಕ್ಕಿಂತ 10ರಷ್ಟು ಪರದೆ ಮೇಲೆ ಬರಬೇಕು. ಅದಕ್ಕೆ ನಿನಗೆ ಪ್ರೊಡ್ಯೂಸರ್ ಎಲ್ಲ ಸಪೋರ್ಟ್ ಇದೆ ಅಲ್ಲ ಲೋಹಿತ್ ಅವರೇ? ಲೋಹಿತ್ ಅವರು ಒಂದು ಸಿನಿಮಾ ಮಾಡಿದ್ದಾರೆ ಆಲ್ರೆಡಿ. ಅದಾದ ನಂತರ ಫಸ್ಟ್ ಮೀಟಿಂಗಲ್ಲಿ ಹೇಳಿದ್ರು, ಸರ್ ಒಂದು ಫ್ಯಾಮಿಲಿ ಡ್ರಾಮಾ, ನಮ್ಮ ಮನೇಲಿ ಯಾವಾಗಲೂ ಹೇಳ್ತಿರ್ತಾರೆ, ಒಂದು ಫ್ಯಾಮಿಲಿ ಔಟ್ ಆ್ಯಂಡ್ ಔಟ್ ಫ್ಯಾಮಿಲಿ ಫಿಲ್ಮ್ ಮಾಡಿ ಅಂತ. ಸೊ ದೆನ್ ಇವರಿಬ್ಬರು ಸಿಕ್ಕಿ ಮಾತಾಡಿ ಮಾಡ್ತಿದ್ದಾರೆ. ಆ್ಯಂಡ್ ವೆರಿ ಪ್ಯಾಷನೆಟ್. ಅವರು ಪ್ರೊಡ್ಯೂಸರು ಇದ್ದಾರೆ. ಆ್ಯಂಡ್ ಸರ್ ಒಳ್ಳೆಯದಾಗಲಿ ನಿಮ್ಮಿಬ್ರಿಗೂ. ಐ ಆಮ್ ರಿಯಲಿ ಎಕ್ಸೈಟೆಡ್. ಒಂದು ಸಟಲ್ಡ್ ಕ್ಯಾರೆಕ್ಟರ್, ಒಂದು ಮಜವಾಗಿ ಮಾಡೋವಂಥ ಪಾತ್ರ ಕೊಟ್ಟಿದ್ದೀರಿ. ಆ್ಯಂಡ್ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಅಷ್ಟೇ, ಇನ್ನೇನಿಲ್ಲ. ಆ್ಯಂಡ್ ಮ್ಯೂಸಿಕ್ ನಮ್ಮ ಅರ್ಜುನ್ ಮಾಡ್ತಿದ್ದಾರೆ. ಅರ್ಜುನ್, ನನ್ನ ಮತ್ತು ಅರ್ಜುನ್ ಜನ್ಯ ಅವರ ಕಾಂಬಿನೇಷನಲ್ಲಿ ಒಂದಷ್ಟು ಒಳ್ಳೆ ಸಾಂಗ್ಸ್ ಬಂದಿದೆ. ಆಲ್ಮೋಸ್ಟ್ ನನ್ನ ಒಂದೊಂದು ಸಿನಿಮಾಲು 2-3 ಹಿಟ್ಸ್ ಕೊಡ್ತಾನೆ ಬಂದಿದ್ದಾರೆ. ಸೊ ಈ ಸಿನಿಮಾಲು ಮೊನ್ನೆ ಮಾತಾಡಿದೆ, ಅರ್ಜುನ್ ಐ ವಾಂಟ್ ಬೆಸ್ಟ್ ಸಾಂಗ್ಸ್ ಇನ್ ದಿಸ್ ಆಲ್ಬಮ್ ಅಂತ. ಆ್ಯಂಡ್ ದ್ವಾಪರ ಆ್ಯಂಡ್ ನಮ್ಮ ಜಸ್ಕರನ್ ಇಲ್ಲೇ ಇದ್ದಾನೆ. ಸೊ ದ್ವಾಪರ ವಾಸ್ ಅ ಮ್ಯಾಸಿವ್ ಹಿಟ್. ಸೊ ಅದಾದಮೇಲೆ ಪ್ಲೀಸ್ ಕೂತ್ಕೊಳ್ಳಿ. ಅದಾದಮೇಲೆ ಮಾಡ್ತಿರೋದು ನಾನು ಅರ್ಜುನ್. ಸೊ ಐ ವಾಂಟ್ ಬೆಸ್ಟ್ ಆಲ್ಬಮ್ ಅಂತ ಹೇಳಿದ್ದೀನಿ. ಹೋಪ್ ವಿಲ್ ಡೂ ಅವರ್ ಬೆಸ್ಟ್ ನಿಮ್ಮನ್ನೆಲ್ಲ ಎಂಟರ್ಟೈನ್ ಮಾಡೋದಕ್ಕೆ, ರಂಜಿಸೋಕ್ಕೆ. ಸೊ ನಿಮ್ಮೆಲ್ಲರ ಬ್ಲೆಸ್ಸಿಂಗು, ಆಶೀರ್ವಾದ ಇರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ ಮಾಧ್ಯಮದವರಲ್ಲಿ ಖಂಡಿತವಾಗಿ ಬಹಳಷ್ಟು ಪ್ರಶ್ನೆಗಳಿರ್ತವೆ, ಪ್ರಶ್ನೆಗಳನ್ನು ಕೇಳ್ಬೋದು. ಮೈಕ್